ಕುಪ್ಪಂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶಂಕರ್ ರೆಡ್ಡಿ ಅವರೇ, ಇಲ್ಲಿ ಗ್ರಾಮ ಪಂಚಾಯತ್ ನಾಗರಾಜ್ ಅಯ್ಯಾಜ್ ರವರೇ, ಹರೀಶ್ ರವರೇ, ರಾಜು ರವರೇ, ಟಿಟಿ ನಮ್ಮ ಜನಾರ್ದನ್ ರಾಯ್ಡೂರವರೇ, ಸುರೇಶ್ ರಾವ್ರವರೇ, ರಾಜುರವರೇ, ರವರೇ, ಬಾಲಣ್ಣವರೇ, ಅಷ್ಟೇನಾ? ಎಲ್ಲ ವೇದಿಕೆ ಎಲ್ಲ ಗಣ್ಯರೇ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಯ ಜ್ಯೋತಿರವರೇ, ತೋಟಗಾರಿಕೆ ಇಲಾಖೆಯ ಅನಿತಾರವರೇ, ರೇಷ್ಮೆ ಸುಕುಮಾರ್ ಅವರೇ, ಯೂನಿಯನ್ ಬ್ಯಾಂಕ್ನ ಮಹೇಶ್ ಅಕ್ಕಟಗಿರೆ, ಅಣ್ಣ ತಮ್ಮಂದ್ರೆ, ಮಾಧ್ಯಮದ ಮಿತ್ರರು, ಬಂದಿದೆ. ಇದೇ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಓಟ್ಗಳು ಕೇಳಿದ್ರು. ಸುಮಾರು ಜನ ಓಟ್ ಹಾಕಿದ್ರಿ, ಸುಮಾರು ಜನ ಓಟ್ ಹಾಕಿಲ್ಲ. ಓಟ್ ಹಾಕಿರೋರು ನಮ್ಮವರೇ, ಓಟ್ ಹಾಕ್ತಿರೋ ನಮ್ಮವರೇ. ಆದ್ರೆ ಏನ್ ಬೇಜಾರಂದ್ರೆ ಈ ಗ್ಯಾರಂಟಿ 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 ಅಂತ ಹೇಳಿ ಏನ್ ಸುಳ್ಳುಗಳು ಹೇಳಿದ್ರು, ಆ ಸುಳ್ಳುಗಳು ನಂಬಿಟ್ಟು ಮಾಡಿದ್ರು ಅಲ್ವಾ? 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, 2,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ತೀನಿ ಅಂತ ಹೇಳಿದ್ರು. ನಮ್ಮ ಯುವಕರು ಯಾರ್ಯಾರು ಕೆಲ್ಸಕ್ಕೆ ಹೋಗಲ್ವೋ ವಿದ್ಯಾವಂತರು ಅವರ ಅಕೌಂಟ್ಗೆ 3,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ಕರೆಂಟ್ ಫ್ರೀ ಅಂತ ಹೇಳಿದ್ರು. ಅದಾದ್ಮೇಲೆ ಬಸ್ ಫ್ರೀ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕರೆಂಟ್ ಫುಲ್ ಫ್ರೀ ಅಲ್ಲಮ್ಮ? ದಿನಕ್ಕೆ ಎಷ್ಟು ಸಲ ಹೋಗ್ತದೆ ಕರೆಂಟು? 10 ಸಲ ಹೋಗ್ತದಮ್ಮ? 10 ಸಲ ಹೋಗ್ತದೆ. ಅದು ಫುಲ್ ಗ್ಯಾರಂಟಿ ಆಗೋದು. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ರ? 3 kg ಅದು ಕೊಡ್ತಾ ಇರೋದು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಅಷ್ಟೇ ಬರ್ತಾ ಇರೋದು. ಅದ್ರಲ್ಲಿ 2 kg ಹೊಡೆದ್ಬಿಟ್ಟು ಮಣ್ಣೆಲ್ಲ ರಾಗಿ ಕೊಡ್ತಾವ ಅಲ್ಲಮ್ಮ? ಕೋಳಿ ಗೊತ್ತಿನಲ್ಲ ರಾಗಿನ ಅಂತ ರಾಗಿ ಕೊಡ್ತಾವೆ. ಕೆಲವರು ತೊಳೆದಾಗ್ತಾರಂತೆ ರಾಗಿ. ಇದು ನಾವು ಜನ ಚುನಾವಣೆ ಸಂದರ್ಭದಲ್ಲಿ ಅದು ಇದು ಆಸೆ ಆಮಿಷಗಳಿಗೆ ಬಲಿಯಾಗಿ ನಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಸರಿಯಾಗಿರ್ತಕ್ಕಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ಇದನ್ನೆಲ್ಲ ಕರ್ಮ ನಾವೇ ಅನುಭವಿಸ್ಬೇಕು ಅಲ್ವಾ? ಅದಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲಿ 500 ರೂಪಾಯಿ 1,000 ರೂಪಾಯಿ ಕಾಸು ಕೊಟ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕಿದ್ರೆ 5 ವರ್ಷ ನಮ್ಮನ್ನು ಆಟ ಆಡಿಸ್ತಾರೆ. ಅದು MP ಇರ್ಬೋದು, MLA ಇರ್ಬೋದು. ಅವ್ರು ಸರಿಯಾಗಿ ಜನಕ್ಕೆ ಕೆಲಸ ಮಾಡಿಲ್ಲ. ಸರಿಯಾಗಿ ಕೆಲಸ ಮಾಡೋಂಥವ್ರನ್ನ ಆಯ್ಕೆ ಮಾಡ್ಕೊಬೇಕು ಅಂತೇಳಿ ಅದಕ್ಕೆ ಕೈ ಮುಗಿದು ನಿಮ್ಮನ್ನ ಕೇಳ್ಕೊಳ್ಳೋದು. ನಮ್ಮೆಲ್ಲ ಕುಟುಂಬ ಮನೆಗೆ ಕಳ್ಳನ್ ವಾಚ್ಮ್ಯಾನ್ ಇಟ್ಕೊಡುದು, ಒಳ್ಳೆಯವ್ರನ್ನೇ ವಾಚ್ಮ್ಯಾನ್ ಕೆಲಸಕ್ಕೆ ಇಟ್ಬೇಕು. ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಬುದ್ಧಿನಾಯ್ಡು ಅವರ ಹೆಸರು ಅವಾಗಲೇ ಹೇಳಿದೆ. ಗ್ರಾಮಾಂತರ ಅಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ನೀವೆಲ್ಲ ಓಟ್ ಹಾಕಿ ಪ್ರಧಾನಮಂತ್ರಿ ಮಾಡಿದಾದ್ಮೇಲೆ, ನೀವು ನನಗೆ ಓಟ್ ಹಾಕಿದಾದ್ಮೇಲೆ, ನಾನು ಹೋಗಿ ಗೆದ್ದಿದ್ದಾದ್ಮೇಲೆ ಅಲ್ಲೋಗಿ ಕೈ ಎತ್ತೋದ್ರ ಮುಖಾಂತರ ನೀವೆಲ್ಲರೂ ಪರವಾಗಿ 2ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ದೇಶದಲ್ಲಿ ಏನೇನು ಯೋಜನೆಗಳನ್ನ ತಂದಿದ್ದಾರೆ, ಜನರಿಗೆ, ರೈತರಿಗೆ ಏನ್ ತಂದಿದ್ದಾರೆ, ಕಾರ್ಮಿಕರಿಗೆ ಏನ್ ತಂದಿದ್ದಾರೆ, ಯುವಕರಿಗೆ ಏನ್ ತಂದಿದ್ದಾರೆ, ಮಹಿಳೆಯರಿಗೆ ಏನ್ ತಂದಿದ್ದಾರೆ, ವಯಸ್ಸಾಗಿರ್ತಕ್ಕಂಥ ನಮ್ಮ ಹಿರಿಯ ನಾಗರಿಕರಿಗೆ ಏನ್ ತಂದಿದ್ದಾರೆ, ಯಾವ ಊರುಗಳಲ್ಲಿ ಏನೇನು, ಪ್ರತಿಯೊಂದು ಊರುಗಳಲ್ಲಿ ಏನೇನು ಕೆಲಸಗಳು ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಜನಕ್ಕೆ ಹೋಗಿ ತಿಳಿಸ್ಬೇಕು. ಆ ಯೋಜನೆಗಳನ್ನ ಜನರಿಗೆ ತಲುಪಿಸ್ಬೇಕು. ಆ ತಲುಪಿಸಂತ ನಿಟ್ಟಿನಲ್ಲಿ MP ಆಗಿರ್ತಕ್ಕಂಥ
ಇರ್ತಕ್ಕಂಥವ್ರು ನನ್ನ ಕರ್ತವ್ಯ ಏನು, ಮುಖಂಡಗಳ ಕರ್ತವ್ಯ ಏನು, ಗ್ರಾಮ ಪಂಚಾಯತಿ ಮೆಂಬರ್ಗಳ ಕರ್ತವ್ಯ ಏನು, ಅಧಿಕಾರಿಗಳ ಕರ್ತವ್ಯ ಏನು ಅಂತ ಹೇಳಿ ಈ ಬುಕ್ಗಳು, ಈ ಪಾಂಪ್ಲೆಟ್ಗಳು, ಆ ಕ್ಯಾಲೆಂಡರ್ಗಳು ಅದನ್ನೆಲ್ಲ ಕೊಟ್ಟು ಅಲ್ಲಿ ಟಿವಿಯಲ್ಲೂ ಏನೇನು ಸ್ಕೀಮ್ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಹಾಕಿ ನೋಡ್ರಿ. ಅಲ್ಲಿ ಬಂದವ್ರೆ ಇವರು ಗ್ಯಾಸ್ ಏಜೆನ್ಸಿದು ಗ್ಯಾಸ್ ಯಾರ್ಯಾರಿಗಿಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಬುಕ್ ಮಾಡ್ಕೊಂತ ಇದ್ದಾರೆ. ಆಯುಷ್ಮಾನ್ ಭಾರತ್ ಕಾರ್ಡ್ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನರ್ಸ್ಗಳು, ಡಾಕ್ಟರ್ಗಳೆಲ್ಲ ಅಲ್ಲಿ ಟೇಬಲ್ ಹಾಕೊಂಡು ಕೂತ್ಕೊಂಡವ್ರೆ. ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡ್ತೀರಿ, ಇವೆಲ್ಲ ಎಂಟ್ರಿ ಮಾಡ್ರಿ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಹೇಳಿ. ಇದನ್ನ ಯಾಕೆ ಇವತ್ತು ಮೊದಲು ಮಾಡಿದ್ರ ಅಲ್ವಾ? ಈಗ ಯಾಕೆ ಬಂದವರಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನೀವು ಹೋಗ್ಬೇಕು, ಓದಿರೋರು ಇರ್ತಾರೆ, ಓದದೇ ಇರೋರು ಇರ್ತಾರೆ, ಕೆಲವರು ಬುದ್ಧಿವಂತರು ಓದಿ ಲೋಕಿನೆಲ್ಲ ತಗೊಂಡ್ಬಿಟ್ಟಿರ್ತಾರೆ. ಓದದೇ ಇರೋರು ಯಾರ ಹತ್ರ ಹೋಗಿ ಕೇಳ್ತಾರೆ? ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಅವ್ನು ಚೆನ್ನಾಗಾಗ್ಬಿಟ್ರೆ ಹೆಂಗೋ ನಮ್ಮ ಮನೆ ಹತ್ರ ಕೂಲಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅವ್ನು ಚೆನ್ನಾಗಿ ಆಗ್ಬಿಡ್ತು ಅನ್ನೋ ಲೆಕ್ಕಾಚಾರದಲ್ಲಿ. MLA MP ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೊದ್ಲಿಂದನೂ ಅವನು ಎಲ್ಲ ಸರ್ವತ್ರ ಲೀಡರ್ ನಮ್ಮ ಹತ್ರ ಬರಲ್ಲ. ಅವ್ನು ಏನಾದ್ರು ಪಕ್ಕಿ ಇಟ್ಕೊಂಡೇ ಇರ್ಬೇಕು. ಅವಾಗ ಅವ್ನ ಕಟ್ರಿ ಜೋಪ್ ನನಗೆ ಇರ್ಬೇಕು, ಜೋಪಲ್ಲೇ ಇಟ್ಕೊಂಡಿರ್ಬೇಕು. ಅವ್ನು ಏನಾದ್ರು ಸ್ವಲ್ಪ ಮಾತಾಡಿದ್ರೆ ಕಟ್ರಿ ಹಾಕ್ಬಿಡ್ಬೇಕು ಅಂತ ಹೇಳಿ ಜೋಪಲ್ಲೇ ಕಟ್ರಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವೆಲ್ಲ ಓಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ 10 ವರ್ಷ ಆಯಿತು, ಮುಖ್ಯಮಂತ್ರಿಗಳಾಗಿ 4 ಟೈಮ್ ಇದ್ರು, ಅಂದ್ರೆ 20 ವರ್ಷ ಆಯಿತು. ಏನ್ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದಿನ ಒಂದು ರಜೆ ಹಾಕಿಲ್ಲ ನರೇಂದ್ರ ಮೋದಿ ಅವರು. ನಾವು ಒಂದಿನ ಪಂಚಾಯತಿ ಮೀಟಿಂಗ್ ಇನ್ನೊಂದು ಅಂತಂದ್ರೆ 2ನೇ ದಿನ ರಜೆ ಹಾಕೊಂಡಿರ್ತೀವಿ. ಅಲ್ವಾ? ಇಲ್ಲಿ ಯಾರ್ಯಾರ್ದು ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಕೇಳ್ತೀವಿ ನೋಡೋದು. ಹೆಲ್ತ್ ಕಾರ್ಡ್, ಆಯುಷ್ಮಾನ್ ಭಾರತ್ ಕಾರ್ಡ್ ಯಾರ್ಯಾರ್ದಿದೆ ಕೇಳ್ಬೇಕು. ಹೆಲ್ತ್ ಕಾರ್ಡ್ ಅಮ್ಮ ಇಷ್ಟೇ ಜನದ ಯಾಕಮ್ಮ ನೀವು ಕೊಟ್ಟಿಲ್ವಾ? ಕೊಟ್ಟಿರ್ತಕ್ಕಂಥ ಸ್ಕೀಮ್ ನೀವು ಅವ್ರಿಗೆ ಬಲವಂತವಾಗಿ ಇಸ್ಕೊಂಡು ಇವ್ರು ಇಲ್ಲಿ ಸಾಯಂಕಾಲದವ್ರು ಬಿಡ್ಬೇಡಿ, ಇಲ್ಲೇ ಇರ್ತಾರೆ, ಇರ್ತಿರಲ್ಲ. ಅವ್ರಿಗೆಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟೆ ಹೋಗ್ಬೇಕು. ಅವ್ರಿಗೆ ಬಿಡ್ಬೇಡ್ರಿ, ಇಲ್ಲ ಅಂದ್ರೆ ಅವ್ರನ್ನ ಯಾಕಂದ್ರೆ ಒಂದು ಆಯುಷ್ಮಾನ್ ಭಾರತ್ ಬೆಲೆ ಕಾರ್ಡ್ ಏನು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ನಿಮ್ಗೆ. ಹಿಂದೆ ನಮ್ಗೆ ಆಸ್ಪತ್ರೆಗಳಲ್ಲಿ ಮೈಗೂ ಸರಿಯಿಲ್ಲ, ಇನ್ನೊಂದು ಮತ್ತೊಂದಂದ್ರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ವಿ ಅಲ್ಲೇನಮ್ಮ? ಕನ್ನಡ ಅರ್ಥ ಆಗುತ್ತಲ್ಲ ಎಲ್ಲರಿಗೂ? ಪ್ರೈವೇಟ್ ಆಸ್ಪತ್ರೆಗಳ ಹತ್ರ ಹೋಗ್ತಾ ಇದ್ರಿ, ಅಲ್ಲಿ 5 ಲಕ್ಷ ಆಗುತ್ತೆ, 10 ಲಕ್ಷ ಆಗುತ್ತೆ, 50,000 ಕಟ್ಟಬೇಕು, 1 ಲಕ್ಷ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಎಷ್ಟೋ ಜನ ದುಡ್ಡಿದ್ದೀರ ನಾವು ಹಾಸ್ಪಿಟಲ್ ಸೇರ್ಸಕ್ ಆಗ್ತೀರಾ, ಮನೆ ಕರ್ಕೊಂಡ್ ಮನೇಲಿ ಇಟ್ಕೊಂಡು ನಾವು ತಿನ್ನೋದ್ ಮೇಲೆ ಮಾಡಿದ್ವಿ. ನಾವು ಎಷ್ಟೋ ಜನ ನೋಡ್ತಾ ಇದ್ರು, ಪೇಷಂಟ್ ನ ಕರ್ಕೊಂಡು ಹೋದ್ರೆ ಬಂಗಾರ ಒಡವೆ ಹಾಕೊಂಡು ಬಂದವನ, ಕ್ಲೀನ್ ಆಗವನ, ಒಡವೆ ಒಲೆ ಮಾಂಗಲ್ಯ ಚೈನ್ ಎಲ್ಲ ಬಂಗಾರದ ಅಂತ ನೋಡ್ತಾ ಇದ್ರು. ಯಾರು ಪೇಷಂಟ್ ಕರ್ಕೊಂಡ್ ಬರ್ತಾರೋ ಅವನು ಚೆನ್ನಾಗವನ, ಬುಜ್ಜಿನಾಯ್ಡು ಕರ್ಕೊಂಡ್ ಬಂದಿರೋದ ಪರವಾಗಿಲ್ಲ, 2 ಲಕ್ಷ 3 ಲಕ್ಷ ಕಟ್ತಾರೆ ಬಿಡ್ರಿ ಬುಜ್ಜಿನಾಯ್ಡು ಅನ್ನೋ ಲೆಕ್ಕ ಬಾ ಅಂತ ಕರೆಯೋರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಇಲ್ಲಾಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ರಿ ಅಂತ ಕಳಿಸ್ತಾ ಇದ್ವಿ. ಪ್ರೈವೇಟ್ ಹಾಸ್ಪಿಟಲ್ ನಮ್ಮ ಪೇಷಂಟ್ಗಳನ್ನ ಸೇರಿಸಿ ಎಷ್ಟೋ ಸರಿ ನಾವು ನಮ್ಮ ಹತ್ರ ದುಡ್ಡಿದ್ದೀರ ಊರಿಗೆ ಕಳಿಸಿ ಪೇಮೆಂಟ್ ಅಂತ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಕೊಟ್ಟರು. ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟು ಆ ಕಾರ್ಡ್ ಅನ್ನ ಎತ್ಕೊಂಡು ನೀವು ಸಂಭ್ರಮ ಹಾಸ್ಪಿಟಲ್ ಇರ್ಬೋದು, ಜಾಲಪ್ಪ ಆಸ್ಪತ್ರೆ ಇರ್ಬೋದು, ಬೆಂಗಳೂರು ಇರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಲ್ಲದ್ರೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಫ್ರೀ. ನೀವು ಅವಾಗ ಹಳೆ ಬಟ್ಟೆ ಇರ್ಬೋದು, ಹೊಸ ಬಟ್ಟೆ ಇರ್ಬೋದು, ಏನೇ ಇರ್ಬೋದು, ನಿಮ್ಗೆ ಬೆಲೆ ಕೊಟ್ಟಿಲ್ಲ ಅಂದ್ರೂ ಆ ಕಾರ್ಡ್ ಬೆಲೆ ಕೊಡ್ತಾರೆ. ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಒಂದಿದೆ ಅಂದ್ರೆ ನಿಮ್ಮ ಜೋಬಲ್ಲಿ ನಮ್ಮ ಮಕ್ಕಳ ಮೈಗೂ ಸರಿಯಿಲ್ಲ ಅಂದ್ರೆ ನೋಡ್ಸೋದಕ್ಕೆ 5 ಲಕ್ಷ ರೂಪಾಯಿ ಕಾಸೈತೆ ಅಂತ ಲೆಕ್ಕ. ಬೆಲೆ ಏನು ಅಂತಮ್ಮ ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ ಅವ್ರ ಹತ್ರ. ನೀವು ಏನು ಯಾರು ಮೋದಿಯವರು ನಮ್ಮ ವಯಸ್ಸಾಗಿರ್ತಕ್ಕಂಥ ತಾತ್ವಿಕ ಅಜ್ಜಿಗೆ ಬೂಸ್ಟರ್ ಇಂಜೆಕ್ಷನ್ ಇನ್ನೂ ಒಂದು ಹಾಕಿ, ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ರೆ ಅವ್ರಿಗೆ SLC PUC ಒಂದು ಇಂಜೆಕ್ಷನ್ ಹಾಕಿ ಒಂದೇ ಒಂದು ಸಿಂಗಲ್ ಪೈಸಾ ಕಾಸು ಇಸ್ಕೊಂಡೆ ನಾವು ಕರೋನಾ ಇಂಜೆಕ್ಷನ್ ಹಾಕಿ ಇವತ್ತು ನಾವಿಲ್ಲಿ ಜೀವಂತವಾಗಿ ಆರೋಗ್ಯವಾಗಿದ್ದರೆ ಕಾರಣ ಯಾರು? ಜೋರಾಗಿ ಹೇಳ್ಬೇಕು, ನರೇಂದ್ರ ಮೋದಿ ಅವರು. MLA ಆದ್ರೆ ಕೊಂಬೈತೇನಮ್ಮ?
ಏನಿಲ್ಲಲ್ಲ, ನೀವೆಲ್ಲ ಓಟ್ ಹಾಕಿರೋದಕ್ಕೆ ನಾವು MLA MP ಆಗಿರೋದು. ಏನಪ್ಪ ಅದು ಬಿಟ್ಬಿಟ್ಟು ಒಂದ್ಸಲಿ MLA ಆಗಿ, ಒಂದ್ಸಲಿ MP ಆಗಿ, ಒಂದ್ಸಲಿ ಪುರಸಭೆ ಅಧ್ಯಕ್ಷರಾಗ್ಬಿಟ್ರೆ ಅವ್ರು ಡಬಲ್ ತ್ರಿಬಲ್ ಏನು ಆಸ್ತಿ ರೇಟ್ ರೈಸ್ ಆಗ್ತಾನೆ ಇರ್ತದೆ. 1 ಕೋಟಿ ಇರೋರು 100 ಕೋಟಿ ಆಗ್ಬಿಟ್ಟಿರ್ತದೆ, 100 ಕೋಟಿ ಇರೋರು 200-300 ಕೋಟಿ ಆಗಿರ್ತದೆ. ಏನ್ ಗಿಡ ಹಾಕಿರ್ತಾರ ಅವ್ರು? ಕಾಸು ಗಿಡ ಹಾಕಿರ್ತಾರ? ಏನಿಲ್ಲಲ್ಲ. ಯಾರ್ದು ಕಾಸು ಅದೆಲ್ಲ? ಯಾರ್ದು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಈ ಸ್ಕೀಮ್ಗಳೇನಿದೆ, ಇವತ್ತು ನಾನು ಹೇಳಿದ್ದೀನಿ, ಆಯುಷ್ಮಾನ್ ಭಾರತ್ ಕಾರ್ಡು, ಕರೋನಾ ಇಂಜೆಕ್ಷನ್, ಅದಾದ್ಮೇಲೆ ಅಕ್ಕಿ, ಅದಾದ್ಮೇಲೆ ನಮ್ಮಲ್ಲಿ ಫ್ರೀ ಮನೆಗಳು ಎಷ್ಟು ಕೊಟ್ಟಿದ್ದೀರಿ ನಮ್ಮ ಇದರಲ್ಲಿ? ಟೋಟಲ್ 5 ವರ್ಷದಿಂದ ನೀವು ಮೊದಲು ನೋಡಿದ್ರಿ KGF ಯಾವ ತರ ಇತ್ತು, ಏನು ಎತ್ತ ಅಂತ ರೋಡ್ಗಳೆಲ್ಲ ನೋಡಿದಿರಲ್ಲ ನೀವು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಈ ರೋಡ್ಗಳೆಲ್ಲ ಅಮೃತ್ ಯೋಜನೆಯಲ್ಲಿ ಏನಿವತ್ತು ಟಾರ್ ಆಗಿದೆ, ಲೈಟ್ಗಳು ಹಾಕಿದ್ದಾರೆ, ಕಂಬ ಬಂದಿದೆ, ವಾಟರ್ ಟ್ಯಾಂಕ್ ಮಾಡಿದ್ದಾರೆ. ಇವೆಲ್ಲ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಯಾರು? ನರೇಂದ್ರ ಮೋದಿಜಿಯವರು. ಕರೋನಾ ಟೈಮಲ್ಲಿ